ಹಾಯ್ ನೇರಳೆ ಹಣ್ಣು ತಿನ್ನೋದ್ರಿಂದ ಶುಗರ್ ಇರೋರಿಗೆ ಒಳ್ಳೇದು ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಕಬ್ಬಿನಾಂಶಕ್ಕಾಗಿರ್ಬೋದು, ರಕ್ತ ಉತ್ಪತ್ತಿ, ರಕ್ತ ಪರಿಚಲನೆ ಹೀಗೆ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ವರ್ಷದಲ್ಲಿ ಒಂದ್ಸತಿ ಎರಡು ಸತಿನಾದ್ರೂ ತಿನ್ನಿ, ಯಾಕಂದ್ರೆ ಇದು ವರ್ಷದಲ್ಲಿ ಒಮ್ಮೆ ತಿನ್ನೋಕ್ಕಾಗೋದು, ಯಾಕಂದ್ರೆ ಸೀಸನ್ ಇದ್ದಾಗ ಮಾತ್ರ ತಿನ್ಬೇಕಲ್ವಾ. ಹಾಗಂತ ಹೆಚ್ಚಾಗೂ ಏನು ತಿನ್ನೋಕೆ ಹೋಗ್ಬಿಡಿ, ತುಂಬಾ ಹೆಚ್ಚಾಗಿ ತಿನ್ನೋದು ಅಷ್ಟೊಂದು ಒಳ್ಳೇದಲ್ಲ. ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೇನೆ ಈ ಫ್ರೂಟು ಕೂಡ. ನಾವು ಚಿಕ್ಕವರಾಗಿದ್ದಾಗಂತೂ ಇದ್ರ ಮರದ ಕೆಳಗಡೆನೆ ಇರ್ತಾ ಇದ್ವಿ. ಸೀಸನ್ ಬಂದ್ರೆ ಸಾಕು, ಸ್ಕೂಲ್ ಬಿಟ್ಟಿದ ತಕ್ಷಣ ಇದ್ರ ಮರ ಕೆಳಗೆ ನಿಂತ್ಕೊಂಡು ಒಂದು ಸ್ವಲ್ಪ ಕಲ್ಲು ಹೊಡೆದು ತಿಂದು ಮನೆಗೆ ಹೋಗೋ ಅಭ್ಯಾಸ ಆಗಿಬಿಟ್ಟಿತ್ತು. ಮನೇಲಿ ಬೈದ್ರೂ ಕೇಳ್ತಾ ಇರಲಿಲ್ಲ, ಹೆಚ್ಚಾಗಿ ತಿನ್ನಬೇಡಿ ಅಂತ ಬೈತಾ ಇರೋರು. ಯಾಕಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ ಇದರಿಂದ, ಹೆಚ್ಚು ತಿನ್ನೋದ್ರಿಂದ. ಹಾಗಾಗಿ ಆದ್ರೂ ಬಿಡ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ತಿಂತಾ ಇದ್ವಿ. ಏನು ತಿಂದ್ರೂ ನಮಗೇನು ಆಗಲಿಲ್ಲ. ಬಟ್ ಇವಾಗಿನ ಕಾಲದಲ್ಲಿ ಹಾಗಲ್ಲ ಅಲ್ವಾ, ಒಂದು ತಿಂದರೆ ಕಡಿಮೆ, ಎರಡು ತಿಂದರೆ ಹೆಚ್ಚು. ಇವಾಗ ಇನ್ ಜನ್ರೇಷನ್ ಆ ಥರ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಅದಕ್ಕೆ ಹೊಂದ್ಕೊಂಡೇ ಬದುಕಬೇಕಾಗ್ಬಿಟ್ಟಿದೆ. ಇನ್ನು ಇದ್ರ ಬೀಜನೂ ಕೂಡ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ, ಚೆನ್ನಾಗಿ ಒಣಗಿಸ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಶುಗರ್ ಇರೋರಿಗೆ ಅರ್ಧ ಸ್ಪೂನಷ್ಟು